ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ ಇದ್ದಾರೆ. ಪ್ರಶಾಂತ್, ನನಗನ್ನಿಸ್ತಿದ್ದು ಡಿ ಕೆ ಶಿವಕುಮಾರ್ ಅವರ ಇದುವರೆಗಿನ ಅತ್ಯಂತ ಸ್ಪಷ್ಟ ಹೇಳಿಕೆ ಅಂತ. ಕರೆಕ್ಟಾ? ಟೈಮ್ಸ್ನವ್ಗೇನು ಇಂಟರ್ವ್ಯೂ ಕೊಟ್ಟರಲ್ಲ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ. ಅದಾದ ನಂತರ ಒಪ್ಪಂದದ ಮಾತು ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಬಂದದ್ದು ಈಗಲೇ. ಆ ಕಡೆ ಸಿದ್ದರಾಮಯ್ಯನವರು 2.5 ವರ್ಷನೂ ನಾನೇ ಮುಖ್ಯಮಂತ್ರಿ ಅಂತಾರೆ, ಇವ್ರು ಹಿಂಗಂತಾರೆ. ಅಲ್ಲಿಗೆ ಕದನ ವಿರಾಮ ಮುಗೀತಾ ಅಂತ ಒಂದು ಆ್ಯಂಗಲ್ ತಪ್ಪದು. ಡಿಸೆಂಬರ್ 19 ಮುಗೀತಲ್ವ ಇವತ್ತು? ಅದೇ ಅಂದರೆ ಬ್ರೇಕ್ಫಾಸ್ಟ್ ಮೀಟ್ನ ವ್ಯಾಲಿಡಿಟಿ ಇದ್ದದ್ದು ಅಜಿತ್ ಇವತ್ತಷ್ಟೇ ಅಲ್ಲ. ಅವರು ಸೆಷನ್ ಶುರು ಆಗೋಕ್ಕಿಂತ ಮುಂಚೆ ನವೆಂಬರ್ 20ರ ನಂತರ 26, 27ನೇ ತಾರೀಕು ಒಂದು ಟ್ವೀಟ್ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ. ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗಳಿಗೆ ಕೊಟ್ಟ ಮಾತನ್ನು ನಡೆಸಬೇಕು ಅನ್ನೋದನ್ನು ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಡಿ ಕೆ ಶಿವಕುಮಾರ್ ಆ ಟ್ವೀಟನ್ನು ಕೂಡ ಮಾಡಿದರು. ಅದಾದ ಮೇಲೆಯೇ ಹೈಕಮಾಂಡ್ ಪ್ರೊಆಕ್ಟಿವ್ ಆಗಿತ್ತು. ಕರೆಕ್ಟ್, ಪ್ರೊಆಕ್ಟಿವ್ ಆಯಿತು. ಸಿದ್ದರಾಮಯ್ಯನವರು ಇಲ್ಲ, ನಾವು ಮಾತು ಕೊಟ್ಟದ್ದು ಪೀಪಲ್ ಎಟ್ ಲಾರ್ಜ್, ರಾಜ್ಯದ ಜನತೆಗೆ ಗ್ಯಾರಂಟಿಗಳನ್ನು ಕೊಟ್ಟು ಅದನ್ನು ಉಳಿಸಿದ್ದೀವಿ ಅನ್ನುವ ಸೋಷಿಯಲ್ ಮೀಡಿಯಾ ಪೋಸ್ಟನ್ನು ಮುಖ್ಯಮಂತ್ರಿಗಳು ಕೂಡ ಮಾಡಿದರು. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ನಿಶ್ಚಿತವಾಗಿ ಅವ್ರಿಗೂ ಇರ್ತಕ್ಕಂಥ ಅವಕಾಶ ಏನು ಅಂತಂದರೆ, ಡಿಸೆಂಬರ್ 19 ಅಧಿವೇಶನ ಮುಗೀತು. ಈಗಿಂದ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದರೆ ಅದು ಜನವರಿ ಮೊದಲ ಅಥವಾ 2ನೇ ವಾರದಲ್ಲಿ ಅಟ್ಲೀಸ್ಟ್ ಹೈಕಮಾಂಡ್ ಮಾತುಕತೆಗಾದರೂ ಕರಿಬೇಕು ಅಂತಕ್ಕಂಥದ್ದು ಅವರ ರಣತಂತ್ರ ಇದ್ದ ಹಾಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗಾಗಿ ಇವತ್ತು ಸೆಷನ್ ಮುಗೀತು ಮತ್ತು ಅದಕ್ಕೆ ಪೂರಕ ಎಂಬಂತೆ ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಒಪ್ಪಂದದ ಬಗ್ಗೆ ಮತ್ತೊಂದು ಸಲ ನೆನಪಿಸ್ಕೊಟ್ಟಿದ್ದಾರೆ. ಅದರ ಅರ್ಥ ನನಗನ್ಸುತ್ತೆ ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿ ಮೊದಲ ವಾರ ಡಿ ಕೆ ಶಿವಕುಮಾರ್ ಬಣ ಇನ್ನಷ್ಟು ಆ್ಯಕ್ಟಿವ್ ಆಗುತ್ತೆ, ಪ್ರೊಆಕ್ಟಿವ್ ಆಗುತ್ತೆ, ಹೈಪರ್ ಆ್ಯಕ್ಟಿವ್ ಕೂಡ ಆದರೂ ಆಶ್ಚರ್ಯವನ್ನು ಪಡಬೇಕಿಲ್ಲ ಅಂತ ಅನ್ಸುತ್ತೆ. ಏನು ಹೈಪರ್ ಆ್ಯಕ್ಟಿವಿಟಿ ಅಂದರೆ ಮತ್ತೆ ದಿಲ್ಲಿ ಪ್ರವಾಸಗಳು, ಹೇಳಿಕೆಗಳು ಆ ಥರದಲ್ಲಿ? ಇವತ್ತಿನ ದಿನಮಾನಗಳಲ್ಲಿ ಅಜಿತ್, ಹೈಕಮಾಂಡ್ ಮೇಲೆ ಹೇಗೆ ಒತ್ತಡ ಹಾಕ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ಅದು ಒಂದು ಭಾಗ. ಬಟ್ ಸೋಷಿಯಲ್ ಮೀಡಿಯಾ 24x7 ನ್ಯೂಸ್ ಚಾನೆಲ್ಗಳಿದ್ದಾಗ ಹೌದು, ನೀವು ಮಾಧ್ಯಮಗಳ ತುಂಬಿಕೊಂಡ್ರೂ ಕೂಡ ದಿಲ್ಲಿಯಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಒಂದು ಮಟ್ಟದ ಪ್ರೆಷರ್ ಬಿಲ್ಡಪ್ ನಿಶ್ಚಿತವಾಗಿ ಕ್ರಿಯೇಟ್ ಆಗುತ್ತೆ. ಮತ್ತು ಬರೀ ಇದೇ ಚರ್ಚೆ. ಈಗ ನೋಡಿ, ಹೆಚ್ಚು ಕಡಿಮೆ ಬಿಹಾರದ ಚುನಾವಣೆ ನವೆಂಬರ್ 14ಕ್ಕೆ ಫಲಿತಾಂಶ ಬಂದ ನಂತರ ನವೆಂಬರ್ 15ರಿಂದ ಕರ್ನಾಟಕದ ರಾಜಕಾರಣದ ಕುರಿತಂತೆ ಬೇರೆ ಏನಾದರೂ ಚರ್ಚೆ ಉಂಟಾ? ಇಲ್ಲ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೊನ್ನೆ ಕ್ಷಮಾಪಣೆ ಕೇಳಿದರು. ಅದು ಬಿಟ್ಟರೆ ಇಡೀ ಮಾಧ್ಯಮಗಳ ಸ್ಪೇಸ್ ಏನಿದೆ, ಪೊಲಿಟಿಕಲ್ ಸ್ಪೇಸ್ ಹೇಳ್ತಾ ಇದ್ದೀನಿ ನಾನು, ಅದು ಕೇವಲ ಮತ್ತು ಕೇವಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಪ್ಪಂದ ಆಗಿತ್ತಾ, ಹೊಸ ಮುಖ್ಯಮಂತ್ರಿ ಬರ್ತಾರಾ, ಇವರೇ ಮುಂದುವರಿತಾರಾ, ಈ ಚರ್ಚೆ ಬಿಟ್ಟರೆ ಬೇರೆ ಚರ್ಚೆ ನಡೀತಾ ಇಲ್ಲ. ಹೌದು, ಅದು ಇಂಟರ್ನ್ ಪಾರ್ಟಿ ಮತ್ತು ಗೌರ್ಮೆಂಟ್ನ ಇಮೇಜ್ಗೂ ಅದರ ಧಕ್ಕೆ ನಿಶ್ಚಿತವಾಗಿರುತ್ತೆ. ಆಗ ಹೈಕಮಾಂಡ್ ಕೂಡ ಪ್ರೆಷರ್ ಫೀಲ್ ಮಾಡುತ್ತೆ, ನಾವೇನಾದರೂ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ನನಗನ್ಸುತ್ತೆ ಅಜಿತ್, ಡಿ ಕೆ ಶಿವಕುಮಾರ್ ಬಣ ಮತ್ತು ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಮಾತಿನಿಂದ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತಾ ಇದ್ದಾರೆ, 5 ವರ್ಷ CM ಅಂತಕ್ಕಂಥ ಪ್ರಶ್ನೆಯೇ ಇಲ್ಲ ಅಂತ. ಹೌದು. ಆನ್ ದ ಕಾಂಟ್ರರಿ, ಮುಖ್ಯಮಂತ್ರಿಗಳು ಈಗ ಅಲ್ಲ, ಈ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಹೇಳಿದ್ರು ಅಥವಾ ಹೇಳುವಂಥ ಸನ್ನಿವೇಶವನ್ನು BJP ಅವರು ಕ್ರಿಯೇಟ್ ಮಾಡಿದ್ರು ಅಂತ. ಅದು ಮೊನ್ನೆ ನೋಡಿದ್ರೆ ಉರಿಯೋದಕ್ಕೆ ಉಪ್ಪು ಸುರಿಬೇಡ್ರಿ ಅಂದ್ರೆ ಅವ್ರು ಇವತ್ತು ಉಪ್ಪು ಖಾರ ಎರಡೂ ಸುರಿದಿದ್ದಕ್ಕೆ ಹಂಗೆ ಹೇಳಿಕೆ ಬಂತ. ಅಲ್ಲ, ಅದೇನಾಗತ್ತೆ, ಅನೇಕ ಬಾರಿ ಈಗ ಮುಖ್ಯಮಂತ್ರಿಗಳು ಕೂಡ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ BJP ಅವರು ಅದನ್ನು ಡಿಗ್ ಮಾಡಿದಾಗ, ಹೌದು, ಇಲ್ಲ ನಾನಿರಲ್ಲ ಅಂತಕ್ಕಂಥದ್ದನ್ನು ಯಾವ ಮುಖ್ಯಮಂತ್ರಿ ಹೇಳಕ್ಕಾಗಲ್ಲ. ನ್ಯಾಚುರಲಿ ನಾನು 5 ವರ್ಷ ಮುಖ್ಯಮಂತ್ರಿ ಇರ್ತೀನಿ, ಹೈಕಮಾಂಡ್ ಬಯಸಿದರೆ ಇರ್ತೀನಿ ಅಂತಕ್ಕಂಥದ್ದನ್ನು ಅವರು ಅದನ್ನು ಮತ್ತೊಮ್ಮೆ ಸ್ಪಷ್ಟೀಕರಣವನ್ನು ಕೂಡ ಕೊಡ್ತಾರೆ. ಆದರೆ ನನಗನ್ಸುತ್ತೆ ಅಜಿತ್, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದ ಪೈಪೋಟಿ ಏನಿದೆ ಅದು ಇನ್ನೂ ಕಿತ್ತಾಟದ ಸ್ವರೂಪವನ್ನು ಪಡೆಯುತ್ತೆ. ನವೆಂಬರ್ ಕೊನೆ ವಾರ ಅನಿಸಿತ್ತು, ಅದನ್ನು ನಂತರ ಮತ್ತೆ ಸ್ವಲ್ಪ ಕಂಟೈನ್ ಮಾಡಲಾಯಿತು. ಹೌದು, ಹೈಕಮಾಂಡ್ ಮಧ್ಯಪ್ರವೇಶ ಯಾವಾಗ ಆಗತ್ತೆ ಅಂತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಎಷ್ಟು ಒತ್ತಡವನ್ನು ಹಾಕ್ತಾರೆ ಪಬ್ಲಿಕ್ಲಿ, ಎಷ್ಟು ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾರೆ ಅನ್ನೋದರ ಮೇಲೆ ಅವಲಂಬಿತ ಆಗಿದೆ ಅಂತ ಅನಿಸುತ್ತೆ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಆ ಕಡೆ ಸೆಷನ್ ಮುಗಿತಾ ಇದ್ದಂತೆ ಈ ಕಡೆ ಮತ್ತೊಮ್ಮೆ ಒಪ್ಪಂದದ ನೆನಪು ಮಾಡಿಕೊಟ್ಟಿದ್ದಾರೆ. ಎಸ್ ಮಾರುತೇಶ್, ಡಿಸೆಂಬರ್ ಅಂತ್ಯ ಜನವರಿ ಮೊದಲ ವಾರ ಆ್ಯಕ್ಟಿವ್ ಮತ್ತು ಹೈಪರ್ ಆ್ಯಕ್ಟಿವ್ ಆಗಬಹುದು ಡಿ ಕೆ ಶಿವಕುಮಾರ್ ಬಣ ಅಂತ ನಿಮ್ಮ ರೀಡಿಂಗು ಅದೇ ಇದೆಯಾ? ಅಲ್ಲ, ಈಗ
ನಿನ್ನೆ ಕೂಡ ಅದನ್ನೇ ಹೇಳ್ತಾ ಇದೆ. ಅಂದರೆ ಹೈಕಮಾಂಡ್ ಇವ್ರನ್ನ ಕರೀದೇ ಇದ್ರೆ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರ ಆಕ್ಟಿವಿಟಿಗಳು ನಿಶ್ಚಿತವಾಗಿಯೂ ಜಾಸ್ತಿ ಆಗುತ್ತೆ ಮತ್ತು ಹೈಕಮಾಂಡ್ನ ಮೇಲೆ ಒತ್ತಡ ಹೇರೋದಕ್ಕೆ ಅವರು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ನಿನ್ನೆ ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋದಂಗೆ ಕಾಣಿಸ್ತಾ ಇದೆ ಈ ಬೆಳವಣಿಗೆ. ಯಾಕಂದ್ರೆ ಸದನದ ಒಳಗಡೆ ಮುಖ್ಯಮಂತ್ರಿಗಳು ಯಾವುದೇ ಒಪ್ಪಂದ 2.5 ವರ್ಷಕ್ಕೆ ಆಗಿಲ್ಲ ಅನ್ನುವಂಥದ್ದನ್ನ 3 ಬಾರಿ ಪುನರುಚ್ಚಾರ ಮಾಡಿದ್ರು. ವಿಪಕ್ಷಗಳು ಹೇಳಿದ ಮಾತ್ರಕ್ಕೆ ಅಥವಾ ಕೆರಳಿಸಿದ ಮಾತ್ರಕ್ಕೆ ಹೇಳಬೇಕಾಗಿರಲಿಲ್ಲ. ಆದರೆ ಮುಖ್ಯಮಂತ್ರಿಗಳಿಗೆ ಅದನ್ನು ಹೇಳಬೇಕಾದಂತಹ ಸಂದರ್ಭ ಬಹುಶಃ ಅಧಿವೇಶನದ ಕೊನೆಯ ದಿನ ಬಂದಿದಂಗೆ ಕಾಣಿಸ್ತಾ ಇದೆ. ಈ ಹೇಳಿಕೆಯ ಅಥವಾ ಈ ಹೇಳಿಕೆಯನ್ನು ಕೊಡಬೇಕಾದಂತಹ ಸಂದರ್ಭ ಯಾಕೆ ಎದುರಾಯಿತು ಅಂತ ನೋಡಿದಾಗ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರು ಅಥವಾ ಡಿ ಕೆ ಶಿವಕುಮಾರ್ ಒಂದು ನರೇಟಿವ್ ಅನ್ನ ಸೆಟ್ ಮಾಡಿದ್ರು. 2.5 ವರ್ಷಕ್ಕೆ ಒಪ್ಪಂದ ಆಗಿದೆ, ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರೆ, ಹೈಕಮಾಂಡ್ 2.5 ವರ್ಷಕ್ಕೆ ಮಾತು ಕೊಟ್ಟಂತೆ ಬಿಟ್ಕೊಡಿ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸುವ ಶಾಸಕರು ಮಾತ್ರ ಅಲ್ಲ, ಅವರನ್ನ ಭೇಟಿಯಾದಂತಹ ಎಲ್ಲ ಶಾಸಕರಿಗೂ ಕೂಡ ಈ ಮಾತುಕತೆಯ ಬಗ್ಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿಯೇ ತನಕ 2.5 ವರ್ಷ ಒಪ್ಪಂದದ ಬಗ್ಗೆ ಯಾರಿಗೂ ಕೂಡ ಸಣ್ಣ ಕ್ಲೂ ಕೂಡ ಇರಲಿಲ್ಲ. ಯಾವಾಗ 2.5 ವರ್ಷ ಸರ್ಕಾರಕ್ಕೆ ಪೂರ್ಣ ಆಯಿತೋ ಅದಾದಮೇಲೆ ಒಂದು ನರೇಟಿವ್ ಅನ್ನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ಸೆಟ್ ಮಾಡುವಂಥ ಪ್ರಯತ್ನ ಮಾಡಿ ಅದರಲ್ಲಿ ಸಕ್ಸಸ್ ಆದರು. ಈಗ ಏನು ಚರ್ಚೆ ಇದೆ ಕಾಂಗ್ರೆಸ್ನಲ್ಲಿ, 2.5 ವರ್ಷಕ್ಕೆ ಮಾತುಕತೆಯಾಗಿದೆ, ಸಿದ್ದರಾಮಯ್ಯನವರು ಬಿಟ್ಕೊಡ್ಬೇಕು ಅನ್ನುವಂಥ ಚರ್ಚೆ ಇದೆ. ಅದೆಲ್ಲದಕ್ಕೂ ಉತ್ತರ ಅನ್ನುವಂತೆ ಮತ್ತು ಆ ನರೇಟಿವ್ ಅನ್ನ ಬ್ರೇಕ್ ಮಾಡುವಂತೆ ಇವತ್ತು ಸಿದ್ದರಾಮಯ್ಯನವರು ಸದನದಲ್ಲಿ ಮಾತನಾಡಿದ್ದಾರೆ. 2.5 ವರ್ಷ ಅನ್ನುವಂಥದ್ದು ಯಾವುದೇ ತೀರ್ಮಾನಗಳಾಗಿಲ್ಲ, ಆ ರೀತಿಯಾದಂಥ ಮಾತೇ ಆಗಿಲ್ಲ, ಅದರ ಬಗ್ಗೆ ತೀರ್ಮಾನಗಳನ್ನು ನಾವು ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಇವತ್ತು ವಿಧಾನಸಭೆಯಲ್ಲೇ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಹೇಳಿರೋದ್ರ ಅರ್ಥ ಏನು? ಇದು ಒಂದು ರೀತಿ ಅಥೆಂಟಿಸಿಟಿ. ಯಾಕಂದ್ರೆ ವಿಧಾನಸಭೆಯಲ್ಲಿ ಹೇಳಿದ್ರೆ ಅದು ಇತಿಹಾಸದಲ್ಲಿ ದಾಖಲಾಗುತ್ತೆ, ಯಾವ ಮತ್ತು ಶಾಸಕರಿಗೆ ವಿಧಾನಸಭೆಯಲ್ಲಿ ನಿಂತ್ಕೊಂಡು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಸತ್ಯ ಇದೆ ಅನ್ನುವಂಥದ್ದು. ಯಾಕಂದ್ರೆ ಮಾಧ್ಯಮಗಳ ಮುಂದೆ ಹೇಳೋದು ಬೇರೆ, ಆಪ್ತರು ಹೋದಾಗ ಹೇಳೋದು ಬೇರೆ. ವಿಧಾನಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು ಸತ್ಯ ಹೇಳ್ತಿದ್ದಾರೆ ಅನ್ನುವಂಥದ್ದು ಶಾಸಕರಿಗೂ ಕೂಡ ಕನ್ವೆ ಆಗುವಂತಹ ಸಂದರ್ಭ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಇದನ್ನ ಹೇಳಿದ್ದು. ಜೊತೆಗೆ 2.5 ವರ್ಷ ನಾನೇ ಇದ್ದೀನಿ, ಮುಂದೆಯೂ ನಾನೇ ಇರ್ತೀನಿ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಈ ವರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಟ್ವೀಟ್ ಪರಸ್ಪರ ಟ್ವೀಟರ್ ಎಕ್ಸ್ಚೇಂಜ್ ಆಗಿದ್ದು ಬಿಟ್ರೆ ಇವತ್ತು ಆದಂತಹ ನೇರ ಹೇಳಿಕೆ ಪ್ರತಿ ಹೇಳಿಕೆಗಳು ಯಾವ ಸಂದರ್ಭಗಳಲ್ಲೂ ಆಗಿರಲಿಲ್ಲ. ಬಹುಶಃ ಅಧಿವೇಶನದ ಕೊನೆಯ ದಿನ ಈ ಬೆಳವಣಿಗೆ ಆಗಿರೋದನ್ನ ನೋಡಿದ್ರೆ ಅಧಿವೇಶನದ ಬಳಿಕ ಈ ಬೆಳವಣಿಗೆಗಳು ಇನ್ನಷ್ಟು ಹೋಗುತ್ತೆ ಅಥವಾ ಹೈಕಮಾಂಡ್ಗೂ ಕೂಡ ಒಂದು ಎಚ್ಚರಿಕೆ, ಇದನ್ನ ನಾವು ಕರೆದು ಸಾರ್ಟ್ ಔಟ್ ಮಾಡದೇ ಇದ್ರೆ ಈ ಬೆಳವಣಿಗೆ ಇನ್ನಷ್ಟು ಮೇಲಕ್ಕೆ ಅಥವಾ ಇನ್ನೊಂದು 2 ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ಅನ್ನೋದ್ರ ಮುನ್ಸೂಚನೆ ಅಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವರು ಜನವರಿ 15ನೇ ತಾರೀಕಿನ ತನಕ ನಾವು ಕಾಯ್ತೀವಿ ಅನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ. ಅಷ್ಟರ ಒಳಗೂ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇದ್ರೆ ನಿಶ್ಚಿತವಾಗಿಯೂ ಇನ್ನಷ್ಟು ಆಕ್ಟಿವಿಟೀಸ್ಗಳಂತೂ ಹಾಗೆ ಆಗತ್ತೆ. ಅಜಿತ್, ಈ ಮುಖ್ಯಮಂತ್ರಿಗಳ ಈ ಹೇಳಿಕೆಗೂ ನೆನ್ನೆಯ ಡಿನ್ನರ್ ಮೀಟಿಂಗಿಗೂ ಒಂದಕ್ಕೊಂದು ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಬರ್ತೀನಿ ಆಮೇಲೆ. ಡಿನ್ನರ್ ಮೀಟಿಂಗ್ನಲ್ಲಿ ಏನೇನಾಗಿದೆ ಅನ್ನೋ ಸುದ್ದಿ ಇದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.